ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ಈ ವಿಡಿಯೋನಲ್ಲಿ ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುನ್ನ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ನಿನ್ನೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಎಚ್ ಡಿ ರೇವಣ್ಣ ಅವರು ಒಂದೇ ವೇದಿಕೆ ಮೇಲೆ ಅಕ್ಕಪಕ್ಕದಲ್ಲಿ ಕೂತ್ಕೊತಾರೆ. ಕಾರ್ಯಕರ್ತರ ಜೊತೆ ಮಾತಾಡ್ತಿರೋ ಸಮಯದಲ್ಲಿ ಕಾರ್ಯಕರ್ತರು ಅವ್ರ ಬಗ್ಗೆ ಧೈರ್ಯ ಕೊಡೋ ರೀತಿಯಲ್ಲಿ, ರೇವಣ್ಣ ಅವ್ರಿಗೆ ಹೊಗಳೋ ರೀತಿಯಲ್ಲಿ, ನಾವು ನಿಮ್ಮ ಹಿಂದೆ ಇದ್ದೀವಿ, ನೀವೇನು ನೋವು ಪಡಬೇಡಿ, ನಿಮ್ಗೆ ಬೇಕಂತ ಮಾಡಿದ್ದಾರೆ, ಸುಮ್ಮನೆ ಹಂಗೆ ಆಗಿದೆ, ಅವ್ರ ಕಾರ್ಯಕರ್ತರು ಅವ್ರಿಗೆ ಬಿಟ್ಕೊಡೋಕ್ಕಾಗಲ್ಲಲ್ವ. ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳಲ್ಲಿ ಸಲಹೆಗಳು ಕೊಡ್ತಾರೆ, ಅಲ್ಬೇಡಿ, ನೋವು ಪಡಬೇಡಿ ಅಂತ. ಯಾಕೆಂದರೆ ದೇವೇಗೌಡ ಅವರು ತುಂಬ ಕಷ್ಟಪಟ್ಟು ಪಕ್ಷ ಮಾಡಿದ್ದಾರೆ, ಅವ್ರದ್ದೇ ಆದಂತಹ ಒಳ್ಳೆಯ ಹೆಸರು ಮಾಡಿದ್ದಾರೆ. ಆದರೆ ಇಲ್ಲಿ ಇವರು ದೊಡ್ಡ ಮಗ ಹಾಗೂ ಇವರ ಮೊಮ್ಮಗ ಈ ರೀತಿ ಮಾಡೋದರಿಂದ ಇವತ್ತು ಇಡೀ ಕರ್ನಾಟಕದಲ್ಲೇ ತಲೆ ತೆಗೆಸುವಂತಹ ಘಟನೆಗಳು ಒಬ್ಬ ರಾಜಕಾರಣಿ ಮಾಡಿದ್ದಾರೆ. ಒಬ್ಬ ಸಂಸದರಾಗಿ ಸುಮಾರು ಒಂದಲ್ಲ ಎರಡಲ್ಲ 2890 ಹೆಣ್ಮಕ್ಳ ಜೊತೆ ಸರ್ಸಾಟ ಆಡಿ ಅದನ್ನೆಲ್ಲ ವಿಡಿಯೋ ಮಾಡಿ ಅವ್ನು ಪಿನ್ ಡ್ರೈವ್ನಲ್ಲಿ ಹಾಕುವಂತಾನಂದರೆ ಅದನ್ನಷ್ಟು ಸೈಕೋನ ಅವರು ಯಾರೂ ಇಲ್ಲ ಅಂತ ಈ ರೀತಿ ಒಂದು ಪಕ್ಷದ ಸಂಸ್ಥಾಪಕರಾಗಿ ಒಂದು ಈ ರೀತಿ ಘಟನೆಗಳು ಮಾಡೋದು, ಈ ರೀತಿ ಘಟನೆಗಳು ಮಾಡೋವಂಥವ್ರಿಗೆ ಬುದ್ಧಿ ಮಾಡುವಂತಹ ವ್ಯಕ್ತಿಗಳಾಗಿರಬೇಕು ಹೊರತು ಒಂದು ಪಕ್ಷ ಮಾಡಿರುವಂಥ ಮನೆತನದಲ್ಲಿ. ಆದರೆ ಇವ್ರ ಮನೆತನದಲ್ಲೇ ಅದು ಒಂದು ಸಂಸ್ಥಾಪಕರು 2 ಸಲ ಆಗಿ ಸಂಸದರು ಆಗಿ ಈ ರೀತಿ ಹೆಣ್ಮಕ್ಳ ಜೊತೆ, ಮನೆಯಲ್ಲಿ ಕೆಲಸ ಮಾಡೋರ ಜೊತೆ ಕಷ್ಟ ಸುಖಗಳು ಕೇಳಕ್ಕೆ ಬಂದಾಗ ಅವ್ರ ಜೊತೆ ಎಲ್ಲ ಲೈಂಗಿಕ ಕಿರುಕುಳ ಕೊಡೋದು, ಹೆಣ್ಮಕ್ಳ ಜೀವನದಲ್ಲಿ ಸರ್ಸಾಟ ಆಡಿ ಇವತ್ತು ಅವ್ರ ಮನೆಗಳಲ್ಲಿ ನೋಡಿರೋಂತಹ ಅವ್ರ ಗಂಡಸರು ಯಾವ ರೀತಿ ಅವ್ರ ಜೊತೆ ಸಂಸಾರ ಮಾಡ್ತಾರೆ ಹೇಳಿ. ಇದು ಪ್ರತಿಯೊಬ್ಬರು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ವಿಷಯ. ಇವರೇನೋ ಒಂದು ಫೈನಾನ್ಸ್ ಆಗಿ 1 ಕೋಟಿ 10 ಕೋಟಿ ಒಂದು ಹಣಕಾಸಿನ ಸಮಸ್ಯೆ ಅಲ್ಲ, ಇದು ನೂರಾರು ಹೆಣ್ಮಕ್ಳ, ಸಾವಿರಾರು ಹೆಣ್ಮಕ್ಳ ಜೀವನದ ಸಮಸ್ಯೆ ಇದು. ಈ ರೀತಿ ಸಮಸ್ಯೆಗಳು ಒಂದು ರಾಜಕಾರಣಿಗಳಿಂದನೇ ಉದ್ಭವ ಆಗುವುದು ಅಂದರೆ ಪ್ರತಿ ರಾಜಕಾರಣಿ ಇವತ್ತು ತಲೆ ತೆಗೆಸುವಂತಹ ಸಮಯ ಇದು. ಅದರ ಜೊತೆಯಲ್ಲಿ ಒಂದು ಪಕ್ಷ ಮಾಡಿರುವಂತಹ ಮನೆತನಗಳಲ್ಲಿ ಈ ರೀತಿ ನಡ್ಕೊತಾನಂದರೆ ಇದು ಯಾರು ಊಹೆನೂ ಮಾಡಲ್ಲ, ಯಾರು ಕ್ಷಮೆ ಕೇಳೋ ರೀತಿ ಪರಿಸ್ಥಿತಿಯಲ್ಲಿ ಕೂಡ ಇರಲ್ಲ. ಅಂಥದ್ದು ಇವರು ಇಬ್ಬರು ಅಣ್ಣ ತಮ್ಮಂದಿರು, ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ಮುಖ ಇಟ್ಕೊಂಡೋಗಿ ಒಂದು ವೇದಿಕೆಗಳಲ್ಲಿ ಏನು ತಪ್ಪು ಮಾಡ್ದಂಗೆ ಕಣ್ಣೀರು ಹಾಕ್ತಾರೆ ಅಂದರೆ ಇವರು ನಾಟಕಗಳು ಜನ ಇನ್ನೂ ಬುದ್ಧಿವಂತರಿದ್ದಾರಂತ ಅವ್ರಿಗೆ ಅರಿವು ಆಗಬೇಕು. ಯಾಕಂತ ಹೇಳಿದ್ರೆ ಇವತ್ತು ಸುಮಾರು ಹೆಣ್ಮಕ್ಳಿಗೆ ತೊಂದರೆ ಆಗಿರುವಂತಹ ಒಬ್ಬ ನಾಲಾಯಕನಿಗೆ ವಿದೇಶಗಳಲ್ಲಿ ಇಟ್ಕೊಂಡು ಇವರು ಇನ್ನೂ ಕರೆಸಿಲ್ಲ ಅಂದರೆ ಇದಕ್ಕೆಲ್ಲ ಹೊಣೆಗಾರರು ಇವರೇ ಆಗಬೇಕು. ಈಗ ಇವರು ಕಾರ್ಯಕರ್ತರಲ್ಲ, ಇವರು ಮನೆ ಮಗ ಇರೋದ್ರಿಂದ ಕರೆಸ್ಬೇಕು. ಇವರು ಹುಡುಕಾಡಬೇಕು ಹೊರತು ಹುಡುಕಾಡ್ತಿರುವಂಥ ಸರ್ಕಾರದ ಮೇಲೆ ಇವರು ಅವ್ರ ಮೇಲೆ ಎಲ್ಲ ಇನ್ನು ಅವ್ರದ್ದೇನೋ ಪಿಂಟಗಳಲ್ಲಿ ಕೇಸ್ಗಳಿದೆ, ಆ ಕೇಸಿದೆ, ಈ ಕೇಸಿದೆ, ಅವ್ರು ಸರಿ ಇಲ್ಲ, ಅವ್ರು ರಾಜೀನಾಮೆ ಕೊಡಬೇಕು, ಇವ್ರು ರಾಜೀನಾಮೆ ಕೊಡಬೇಕು, ಡಿ ಕೆ ಶಿವಕುಮಾರ್ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಹೇಳ್ತಾರಂದರೆ ಯಾವ ಮುಖ ಇಟ್ಕೊಂಡು ಇವರು ಹೇಳ್ತಾರಂತ ನಾವೆಲ್ಲ ಯೋಚನೆ ಮಾಡಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ಈ ಥರ ತೊಂದರೆಗಳು ಮಾಡಿದರೆ, ಈ ಥರ ಘಟನೆಗಳು ಮಾಡಿದರೆ ಸುಮ್ಮನೆ ಬಿಡ್ತಿದ್ದೀರಾ? ಇವರು ಒಂದು ಸ್ಥಾನಮಾನದಲ್ಲಿದ್ದು ಒಂದು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ ತಾನೇ ಇವರಿಗೆ ನಿರ್ಲಕ್ಷ್ಯ ಮಾಡ್ತಿರೋದು. ಸರ್ಕಾರ ಆಗ್ಬೋದು, ಯಾರಾದರೂ ಆಗ್ಬೋದು ಅಲ್ವಾ? ಇವತ್ತು ಇವರು ತಪ್ಪು ಮಾಡಿರೋಂತಹ ಮನುಷ್ಯ ಆಗಲಿ ಸಿ ಎಮ್ ಆಗಲಿ PM ಆಗಲಿ ಸರಿಯಾದ ಶಿಕ್ಷೆ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಬಡ ಹೆಣ್ಮಕ್ಳು ಒಂದು ನಿರ್ಭಯದಿಂದ ಓಡಾಡ್ತಾರೆ, ನಿರ್ಭಯದಿಂದ ನಡ್ಕೊಳ್ತಾರೆ. ಹೊರತು ಇವ್ರಿಗೇನಾದರೂ ಅನ್ಯಾಯ ಮಾಡಿ ಹೆಣ್ಮಕ್ಳಿಗಾಗಿರುವಂತಹ ನ್ಯಾಯವನ್ನು ಕೊಡಿಸದೆ ಅನ್ಯಾಯ ಮಾಡಿದರೆ ಇವ್ರಿಗೆ ಯಾವುದೇ ರೀತಿಯ ಕಠಿಣವಾದ ಶಿಕ್ಷೆ ಆಗಲಿಲ್ಲ ಅಂದರೆ ನಾಳೆ ದಿನಗಳಲ್ಲಿ ಕರ್ನಾಟಕದಲ್ಲಿ ಇಂಥವ್ರು ಇನ್ನೂ ಸಾವಿರಾರು ಜನ ಉಟ್ಕೊತಾರೆ. ದಯಮಾಡಿ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಈ ಗಲೀಜು ಹಲ್ಕ ಕೆಲಸ ಮಾಡಿರೋ ಬೋಲಿ ಮಕ್ಕಳು ಯಾರೇ ಆಗಲಿ ಮೆಟ್ಟಲ್ಲಿ ಹೊಡಿಬೇಕು ಹೊರತು
ಅವರು ಏನೋ ಕ್ಷಮೆ ಕೇಳೋ ರೀತಿಯಲ್ಲಿ ಕಣ್ಣೀರು ಹಾಕೋ ರೀತಿಯಲ್ಲಿ ನಟನೆ ಮಾಡೋದು, ಇವರೆಲ್ಲ ಒಂದು ಚಿತ್ರರಂಗದಲ್ಲಿ ಉಪಯೋಗ ಆಗ್ತಾರೆ ಹೊರತು ಈ ರೀತಿ ನಟನೆ ಮಾಡೋದು ಜನಸಾಮಾನ್ಯರಲ್ಲಿ ಇವೆಲ್ಲ ಉಪಯೋಗ ಆಗಲ್ಲ. ಇವರು ಕಾರ್ಯಕರ್ತರು ಕೂಡ ಇವ್ರು ಬೈಕೊಂತಿದ್ದಾರೆ. ಸುಮಾರು ಈಗ ಶಾಸಕರು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳ್ತಾ ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.